ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾ. ಇಂದು ರಾಣೇಬೆನ್ನೂರು ನಗರದಲ್ಲಿ ವಿವಿಧ ಸಂಘಟನೆಯ ರೈತ ಮುಖಂಡರು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈಗಾಗಲೇ ತಾಲೂಕಿನಾದ್ಯಂತ ಮತ್ತು ರಾಜ್ಯದಾದ್ಯಂತ ರೈತರು ಬರಗಾಲವನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ರಾಜ್ಯದಲ್ಲಿ ಬರಗಾಲ ಪೀಡಿತ ಪ್ರದೇಶಗಳೆಂದು ಗುರುತಿಸಿ ರೈತರಿಗೆ ನೇರವಾಗಿ ಸಂದಾಯ ಆಗುವ ರೀತಿಯಲ್ಲಿ ಬೆಳೆ ವಿಮೆಯನ್ನು ಪಾವತಿ ಮಾಡಬೇಕು ಅನ್ನೋದನ್ನು ಒತ್ತಾಯ ಆಗಿದೆ. ಹಾಗಾದರೆ ವೀಕ್ಷಕರೇ, ರೈತರ ಈ ಎಲ್ಲ ಬೇಡಿಕೆಗಳ ಜೊತೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಗಳ ವಿರುದ್ಧ ಇದೇ ಹಾವೇರಿ ಜಿಲ್ಲೆಯಾದ್ಯಂತ ರೈತ ಸಂಘಟನೆಗಳು ಬೃಹತ್ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಎಚ್ಚರಿಕೆಯನ್ನು ಗಮನದಲ್ಲಿಟ್ಟುಕೊಂಡ ಸರ್ಕಾರಗಳು ಕೂಡಲೇ ರೈತರ ನೆರವಿಗೆ ಬರಬೇಕು. ಬೆಳೆ ವಿಮೆ ಪರಿಹಾರವನ್ನು ಕೊಡುವುದರ ಜೊತೆಯಲ್ಲಿ ಬೆಳೆ ವಿಮೆಯನ್ನು ಕಟ್ಟಿಸಿಕೊಳ್ತಕ್ಕಂಥ ಪದ್ಧತಿಯನ್ನು ಬದಲಾವಣೆ ಮಾಡಬೇಕನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಒಂದು ಪ್ರತಿಭಟನೆಯ ಉದ್ದೇಶವಾಗಿ ರೈತ ಮುಖಂಡರು ಏನೆಲ್ಲ ಹೇಳಿದ್ದಾರೆ ಒಮ್ಮೆ ನೋಡೋಣ. ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ತಿಂಗಳಿಂದ ಸರ್ಕಾರಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ. ಏನಪ್ಪ ಅಂದ್ರೆ ಬಹುತೇಕ ಈ ವರ್ಷದ ಬರಗಾಲ ಪರಿಸ್ಥಿತಿ ಎರಡೆರಡು ಸಾರಿ ಬೀಜ ಗೊಬ್ಬರ ಹೋಗಿದ್ದವು. ಮಳೆ ನೋಡಿದರೆ 56% ಕಡಿಮೆ ಆಗೈತಿ. ಈ ಸತಿ ಬರಗಾಲ ಘೋಷಣೆ ಮಾಡಬೇಕಾಗಿತ್ತು. ಬಹುತೇಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಣ್ಮುಚ್ಚಿ ಕೂಡ್ತಿದ್ದಾವೆ. ಹೌದು, ಇನ್ನು 4 ದಿವಸ ಮಳೆ ಹೋದ ರೈತನ ಹೊಲದಾಗ ಏನೂ ಬೆಳೆ ಸಿಗೋದಿಲ್ಲ. ಆದ್ದರಿಂದ ಕೂಡಲೇ ಬರಗಾಲ ಘೋಷಣೆ ಮಾಡಿ ಅವರ ಕೃಷಿ ಸಾಲವನ್ನು ಮನ್ನಾ ಮಾಡೋದ್ರ ಜೊತೆಗೆ ಕುಡಿಯೋ ನೀರು, ಮೇವು, ಜಾನುವಾರುಗಳಿಗೆ ಹಾಗೂ ಜನಗಳಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ರೈತರನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಸರ್ಕಾರಗಳ ಮೇಲೆ ಐತಿ. ಜನಪ್ರತಿನಿಧಿಗಳು ಈ ರೈತರನ್ನ ಮರ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ನಾಳೆ 21ನೇ ತಾರೀಕು ಹಾವೇರಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಸರ್ಕಾರವನ್ನು ಎಚ್ಚರಿಸ್ತೇವೆ. ಒಂದು ವೇಳೆ ಹಠಮಾರಿತನ ಮಾಡಿ ರೈತರ ಪರವಾಗಿ ಕೆಲಸ ಮಾಡಲಿಲ್ಲ ಅಂತೇಳಿ ಹೇಳಿದರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರತಿಭಟನೆಗಳನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಏನು 21ನೇ ತಾರೀಕಿನ ದಿವಸ ನರಗುಂದಲ್ಲಿ ಹುತಾತ್ಮರಾದಂಥ ರೈತರ ಒಂದು ದಿನಾಚರಣೆಯನ್ನು ಜುಲೈ 21ಕ್ಕೆ ಇರೋದ್ರಿಂದ ಆ ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ಅಧ್ಯಕ್ಷರ ಮುಖಾಂತರ ಇವತ್ತು ನಾವು ಕರೆಯಲಾಗಿತ್ತು. ಅದಕ್ಕೆ ನಮ್ಮ ರೈತರೆಲ್ಲರೂ ಬಂದು, ನಮ್ಮ ಸಂಘಟನೆಗಳು ಬಂದು ಸ್ಪಂದನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಒಂದು ಹೋರಾಟಕ್ಕೆ ನಾವು ಹೆಚ್ಚಿನ ಜನಸಂಖ್ಯೆಯನ್ನು ತಾಲೂಕಿನಿಂದ ಕರ್ಕೊಂಡು ಹೋಗಲಿಕ್ಕೆ ನಾವು ಭಾಳಷ್ಟು ಏನು ಪ್ರಚಾರಗಳನ್ನು ಮಾಡಲಿಕ್ಕೆ ನಾವು ಇವತ್ತು ಕರೆ ಕೊಟ್ಟಿದ್ದೇವೆ. ಆ ಪ್ರಕಾರ ನಾವು ಹೆಚ್ಚು ಜನಸಂಖ್ಯೆಯನ್ನು ಕರೆದುಕೊಂಡು ಹೋಗಿ ಆ ದಿನವನ್ನು ನಾವು ಹೋರಾಟದ ದಿನವಾಗಿ ನಮ್ಮ ಅಧ್ಯಕ್ಷರು ಅದನ್ನು ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಹೆಚ್ಚು ಜನಸಂಖ್ಯೆ ಕರೆದುಕೊಂಡು ಹೋಗಿ ಈ ಹೋರಾಟದಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಯಶಸ್ವಿಗೊಳಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಯಾರೂ ರೈತರ ಬಗ್ಗೆ ಯಾರಿಲ್ಲ. ಯಾಕಂದ್ರೆ ರೈತರು ಮಳೆ ಹೋಗಿ ಬೆಳೆ ಕಳ್ಕೊಂಡು ಅತಿ ಗೊಬ್ಬರ ಬೀಜ ಹಾಕಿ ಇವತ್ತು ಏನಾಗಿದ್ದಾರೆ ಅಂದ್ರೆ ಕುಡಿಯೋಕೆ ನೀರಿಲ್ಲ, ಕರೆಂಟ್ ಇಲ್ಲ. ನೆಟ್ಗೆ ರೈತರಿಗೆ ಯಾವ ಶಾಸಕರಿಗೆ ಇಲ್ಲ. ಯಾಕಂದ್ರೆ ಅವ್ರು ಓಟ ಹಾಕೋದು ಬಂದಾಗ ಅಷ್ಟೇ ರೈತರ ಬಗ್ಗೆ ಇರ್ತಾರೆ. ಎಲ್ಲರೂ ನಾವು ಹೊಸರು ತಗೊಳಕ್ಕೆ ಬಂದವಿ, ನಾವು ಹೊಸರು ರೈತರ ಬಗ್ಗೆ ಇದಾವೆ ಅಂತ ಹೇಳ್ತಾರೆ. ಅದಕ್ಕೆ ಯಾರೇ ಇರಲಿ 224 ಮಂದಿ ಶಾಸಕರು ಎಲ್ಲ ತಾಲೂಕಿನಾಗೂ ಬರಗಾಲ ಘೋಷಣೆ ಮಾಡಬೇಕು ಮತ್ತು ಬೆಳೆ ವಿಮಾನ ತಾರತಮ್ಯಾಗಿದ್ದಾವೆ ಅತಿ, ಅದನ್ನೆಲ್ಲ ರೈತರಿಗೆ ಕೊಡಿಸ್ಬೇಕಂತ ನನ್ನ ಅಭಿಪ್ರಾಯ. ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಎದುರಿಸುವಂಥ ಪರಿಸ್ಥಿತಿ ಬಂದೈತೆ ರೈತರಿಗೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಪರವಾಗಿಲ್ಲ, ಆಟ ಆಡ್ಸಕಚ್ಚವು. ಈಗಾಗಲೇ ನಮ್ಮ ವರಿಷ್ಠರು, ಜಿಲ್ಲಾಧ್ಯಕ್ಷರು ಬಳ್ಳಾರಿ ಅವರೆಲ್ಲ ಸೇರಿ ಸುಮಾರು ಬಾರಿ ಮನವಿ ಕೊಟ್ಟರು ಅದಕ್ಕೆ ದಾದ್ ಮಾಡಿಲ್ಲ. ಇದೇ 21ನೇ ತಾರೀಕಿಗೆ ದೊಡ್ಡ ಪ್ರಮಾಣದಾಗ ಹೋರಾಟ ಹಮ್ಮಿಕೊಂತೀವಿ. ಆ ಹೋರಾಟಕ್ಕೂ ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರೋಡ್ನಾಗ ಬಕ್ಕ ಕತೆ ಅಂತ ಹೇಳಿ ಹೆದ್ದಾರಿ ರೋಡ್ ತಡೆ ಹಿಡಿದು ಅಲ್ಲೇ ಕರ್ತಾನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಶಿಸ್ತು ಶಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ಆದಷ್ಟು ಬೇಗ ಅನ್ನದಾತರ ಬೇಡಿಕೆಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಡೇರಿಸಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.